ಫಸ್ಟ್ ನೀವು ಒಂದು ಹಾಫ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನಾವು ಕಾಫಿ ಟೀಗೆ ಯಾವ ಶುಗರ್ನ ಯೂಸ್ ಮಾಡ್ತೀವೋ ಅದನ್ನೇ ಆ್ಯಡ್ ಮಾಡಿ. ನಂತರ ಒಂದು ಹಾಫ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾವು ಮನೆಯಲ್ಲಿ ತಯಾರಿಸುವ ಯಾವುದೇ ಫೇಸ್ ಪ್ಯಾಕ್ ಇರ್ಬೋದು, ಅದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸೋದ್ರಿಂದ ನಮ್ಮ ಫೇಸ್ಗೆ ಒಳ್ಳೆ ಸ್ಕ್ರಬ್ ಆಗಿ ವರ್ಕ್ ಆಗಿ ಫೇಸ್ ಎಲ್ಲ ಕ್ಲೀನ್ ಮಾಡುತ್ತೆ. ನಂತರ ಒಂದು ಹಾಫ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ಫೇಸ್ ಪ್ಯಾಕ್ ಇರ್ಬೋದು ಫ್ರೆಂಡ್ಸ್, ನಿಮಗೆ ಆಚೆ ಕಡೆಯಿಂದ ಬೈ ಮಾಡೋದಾಗಲಿ ಇಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡುವಂತಹ ಫೇಸ್ ಪ್ಯಾಕೇ ಆಗಿರ್ಬೋದು, ನೀವು ಕೊಬ್ಬರಿ ಎಣ್ಣೆನ ಕಂಪಲ್ಸರಿ ಆ್ಯಡ್ ಮಾಡಿ. ಆಗ ರ್ಯಾಷಸ್ ಮತ್ತು ಇರಿಟೇಷನ್ ಬರೋದಿಲ್ಲ. ನಂತರ ಒಂದು ಟೊಮೆಟೊ ತಗೊಂಡು 2 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನಮಗೆ ಟೊಮೆಟೊದಿಂದ ರಸ ಮಾತ್ರ ಬೇಕು ಫ್ರೆಂಡ್ಸ್, ಬೀಜ ಬೀಳಬಾರ್ದು ಫೇಸ್ ಪ್ಯಾಕಲ್ಲಿ. ಸೊ ನಾವು ಈ ರೀತಿ ರಸನ ಮಾತ್ರ ಹಿಂಡ್ಕೊಂಡ್ರೆ ರಸ ಮಾತ್ರ ಬರುತ್ತೆ, ಬೀಜ ಎಲ್ಲ ಟೊಮೆಟೊದಲ್ಲೇ ಉಳಿದೋಗುತ್ತೆ. ಇಷ್ಟು ಪ್ರಾಸೆಸ್ಸಲ್ಲಿ ನಾವು ಟೊಮೆಟೊನ ಬಳಸೋಕ್ಕೆ ನಮಗೆ ಟೈಮ್ ಸಿಗೋದಿಲ್ಲ ಅನ್ನೋರು ಬರೀ ಟೊಮೆಟೊನ 2 ಪೀಸಾಗಿ ಕಟ್ ಮಾಡಿಬಿಟ್ಟು ಸಕ್ಕರೆಯಲ್ಲಿ ಡಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಫೇಸ್ನ ಮಸಾಜ್ ಮಾಡ್ಕೊಳ್ಳಿ ಸಾಕು. ನಿಮ್ಮ ಫೇಸ್ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಮತ್ತು ಕ್ಲಿಯರ್ ಆಗಿರುತ್ತೆ ಫ್ರೆಂಡ್ಸ್. ವೀಕೆಂಡಲ್ಲಿ ಸಾಟರ್ಡೆ ಇಲ್ಲ ಸಂಡೇ ಮಾಡಿಕೊಂಡ್ರೆ ಸಾಕು, ಪಾರ್ಲರ್ಗೆ ಹೋಗಬೇಕಾದ ಅವಶ್ಯಕತೆಯೇ ಇರೋದಿಲ್ಲ. ಈಗ ಹಸಿ ಹಾಲನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನಿಮ್ಮ ಹತ್ರ ಹಸಿ ಹಾಲು ಇಲ್ಲ ಅಂದರೆ ಕಾಯಿಸಿ ತಣ್ಣಗಾಗಿರುವಂತಹ ಹಾಲು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಹಸಿ ಹಾಲನ್ನ ಆ್ಯಡ್ ಮಾಡಿದ್ರೆ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ ಕೇರ್ಗಾಗಿ ನಾವು ಹಾಸ್ಪಿಟಲ್ಗೆ ಇಲ್ಲ ಪಾರ್ಲರ್ಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ ಫ್ರೆಂಡ್ಸ್. ನಮ್ಮ ಮನೆಯಲ್ಲೇ ಇಟ್ಕುವಂತಹ ಆರೋಗ್ಯಕರ ಎಷ್ಟೋ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅದನ್ನೇ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಳಸಿದ್ರೆ ಸಾಕು, ನಮ್ಮ ಸ್ಕಿನ್ ತುಂಬ ಆರೋಗ್ಯಕರವಾಗಿರುತ್ತೆ. ಪ್ರಿಪೇರ್ ಮಾಡಿರುವಂತಹ ಈ ಫೇಸ್ ಪ್ಯಾಕ್ನ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇಲ್ಲದೆ ಇದ್ದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ನೀವು ಹಾಗೇ ಡೈರೆಕ್ಟಾಗಿ ಬೇಕಾದರೂ ಬಳಸ್ಬೋದು ಫ್ರೆಂಡ್ಸ್. ನನಗೆ ನಾಳೆನೇ ಫಂಕ್ಷನ್ ಇರೋದ್ರಿಂದ ನಾನು ಸ್ಕಿನ್ ತುಂಬ ಇನ್ನೂ ಸ್ವಲ್ಪ ಗ್ಲೋ ಜಾಸ್ತಿ ಬರಲಿ ಅಂತ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ನಾವು ಯಾವುದೇ ಫೇಸ್ ಪ್ಯಾಕ್ ಇರ್ಬೋದು ಫ್ರಿಜ್ಜಲ್ಲಿಟ್ಟು ಅಪ್ಲೈ ಮಾಡೋಕ್ಕೆ ಮತ್ತು ಫ್ರಿಜ್ಜಲ್ಲಿ ಇಡ್ದಿರಾ ಹಾಗೇ ಅಪ್ಲೈ ಮಾಡೋಕ್ಕೆ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಅದು ಹೇಗಂದರೆ, ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಗ್ಲೋ ಅನ್ನೋದು ಜಾಸ್ತಿ ಇರುತ್ತೆ ನಮ್ಮ ಫೇಸಲ್ಲಿ. ನೀವು ಯಾವಾಗಲೇ ಆಗಲಿ ಫ್ರಿಜ್ಜಲ್ಲಿ ಇಡ್ದಿರಾ ಆಗ್ಲೇ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊತೀವಿ ನಾವು ಫೇಸ್ ಪ್ಯಾಕ್ನ ಅನ್ನೋಂಗಿದ್ರೆ, ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ತೆಗೆದ ನಂತರ ಸ್ವಲ್ಪ ಐಸ್ ಕ್ಯೂಬ್ನ ಹಚ್ಚಿ ಫೇಸ್ಗೆ ತುಂಬ ಗ್ಲೋ ಬರುತ್ತೆ. ಐಸ್ ಕ್ಯೂಬ್ನೆಲ್ಲ ಹಚ್ಚೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಅಂತ ನಾನು ಪ್ರಿಪೇರ್ ಮಾಡಿದಾಗ ಫೇಸ್ ಪ್ಯಾಕ್ನ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊತೀನಿ. ಆಗ ನನಗೆ ಐಸ್ ಕ್ಯೂಬ್ ಹಚ್ತೀವಲ್ಲ ಅದೇ ರಿಸಲ್ಟೇ ಡೈರೆಕ್ಟಾಗಿ ಫೇಸ್ ಪ್ಯಾಕಿಂದನೇ ಸಿಗುತ್ತೆ. ಯಾವುದೇ ಫೇಸ್ ಪ್ಯಾಕ್ ಇಲ್ಲ ಫೇಶಿಯಲ್ ಮಾಡ್ಕೊಳ್ಳೋವಾಗ್ಲೂ ಒಂದು ಕ್ಲಾತ್ ಹಾಕ್ಕೊಂಬಿಡಿ, ಈ ರೀತಿ ಬಟ್ಟೆ ಮೇಲೆ ಸೋರೋದಿಲ್ಲ. ಈಗ ಸ್ವಲ್ಪ ಕಾಟನ್ ತೊಗೊಳ್ಳಿ, ಇಲ್ಲ ನಿಮ್ಮ ಹತ್ರ ಫೇಶಿಯಲ್ ಬ್ರಷ್ ಇದ್ದರೆ ಫೇಶಿಯಲ್ ಬ್ರಷ್ನ ತೊಗೊಳ್ಳಿ. ಈಗ ನಾವು ಪ್ರಿಪೇರ್ ಮಾಡಿರುವಂತಹ ಫೇಸ್ ಪ್ಯಾಕಲ್ಲಿ ಈ ಕಾಟನ್ ಬಾಲ್ನ ಡಿಪ್ ಮಾಡ್ಕೊತ ಫೇಸ್ಗೆ ಅಪ್ಲೈ ಮಾಡಬೇಕು. ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ವಲ್ಲ ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆ ಎಲ್ಲ ಗಡ್ಡೆ ಕಟ್ಟಿರುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಬೆರಳಿಂದ. ಈಗ ಕಾಟನ್ ಬಾಲನ್ನು ಈ ಫೇಸ್ ಪ್ಯಾಕಲ್ಲಿ ಡಿಪ್ ಮಾಡ್ಕೊತ ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ.
ನೀಟಾಗಿ ಡ್ರೈ ಆಗೋಗಿದೆ. ಈ ಪ್ಯಾಕಲ್ಲಿ ನಾವು ಸಕ್ಕರೆ ಬಳಸಿದೀವಲ್ಲ ಫ್ರೆಂಡ್ಸ್, ಅದಕ್ಕೆ ನೀಟಾಗಿ ಫೇಸ್ನೆಲ್ಲ ಟೈಟಾಗಿ ಇಟ್ಕೊಂಡಿದೆ ನೋಡಿ. ಯಾವಾಗಲೇ ಆಗಲಿ ನಾವು ಮನೆಯಲ್ಲಿ ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡ್ತೀವಿ ಅಂದರೆ ಸ್ವಲ್ಪ ಹನಿ ಇಲ್ಲ ಸ್ವಲ್ಪ ಸಕ್ಕರೆನ ಸೇರಿಸ್ಬೇಕು, ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್. ಈಗ ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ವಾಟರನ್ನು ತಗೊಂಡು ವಾಟರಲ್ಲಿ ಒಂದು ಟಿಶ್ಯೂನ ಡಿಪ್ ಮಾಡಿಬಿಟ್ಟು ಈ ರೀತಿ ವಾಟರ್ನೆಲ್ಲ ಫೇಸ್ಗೆ ಅಪ್ಲೈ ಮಾಡಿ. ಮೊದಲು ನಾವು ಫೇಸ್ಗೆಲ್ಲ ಈ ರೀತಿ ವಾಟರ್ ಅಪ್ಲೈ ಮಾಡಿನೇ ಫೇಸ್ ಪ್ಯಾಕ್ ತೆಗಿಬೇಕು ಫ್ರೆಂಡ್ಸ್, ಯಾಕಂದರೆ ಸಕ್ಕರೆನ ಆ್ಯಡ್ ಮಾಡಿದ್ದೀವಲ್ಲ ಫೇಸ್ಗೆಲ್ಲ ನೀಟಾಗಿ ಹಿಡ್ಕೊಂಡ್ಬಿಟ್ಟಿದೆ. ಅದನ್ನು ನಾವು ರಫ್ ಆಗಿ ಹಂಗೇನೆ ನಾವು ವೈಪ್ ಮಾಡಿಕೊಂಡ್ರೆ ಫೇಸ್ ಪ್ಯಾಕ್ ಹಚ್ಚಿದ ಮೇಲೆ ಸ್ಕಿನ್ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಆಗ ನಾವು ರ್ಯಾಶ್ ಆಗಿ ವೈಪ್ ಮಾಡೋದ್ರಿಂದ ಸ್ಕಿನ್ ಮೇಲೆ ರ್ಯಾಷಸ್ ಬರುತ್ತೆ, ಇಲ್ಲ ಹುರಿ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಬಿಟ್ಟು ನೆನೆಸ್ಬಿಟ್ಟು ಈ ರೀತಿ ನಿಧಾನವಾಗಿ ವೈಪ್ ಮಾಡ್ಕೋಬೇಕು. ಪ್ಯಾಕ್ನೆಲ್ಲ ನೀಟಾಗಿ ವೈಪ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೂ ತೇವ ಇಲ್ದಿರ ಒಂದು ಟವಲ್ ತೊಗೊಂಬಿಟ್ಟು ನೀಟಾಗಿ ಫೇಸ್ನ ಒರೆಸ್ಕೊಂಬಿಡಿ. ಯಾವುದೇ ಫೇಸ್ ಪ್ಯಾಕ್ ಬಳಸಿದ್ರು ನಾವು ಫೇಸ್ ಮಾಸ್ಕ್ನ ಬಳಸಿದ್ರು ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾವು ಫೇಸ್ಗೆ ಟಚ್ ಅಪ್ ಮಾಡೋದ್ರಿಂದ ನಮ್ಮ ಫೇಸ್ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಆ ಗ್ಲೋನೆಸ್ ಸಹ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಕೆಲವ್ರಿಗೆ ಫೇಸ್ ಪ್ಯಾಕ್ ಬಳಸಿ ಆದಮೇಲೆ ರ್ಯಾಷಸ್ ಬರೋದು ಇಲ್ಲ ಹುರಿ ಬರೋದು ಹಾಗಾಗತ್ತಲ್ಲ, ಅಂಥವರು ಲಾಸ್ಟಲ್ಲಿ ನಾವು ಫೇಸ್ ಪ್ಯಾಕ್ನೆಲ್ಲ ರಿಮೂವ್ ಮಾಡಿ ಆದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಬಿಡಿ. ನಿಮಗೆ ಯಾವುದೇ ಥರದ ರ್ಯಾಷಸ್ ಆಗಲಿ ಹುರಿ ಆಗಲಿ ಬರೋದಿಲ್ಲ. ಯಾವುದೇ ಸೀಸನ್ ಇರ್ಬೋದು ಫ್ರೆಂಡ್ಸ್, ನೀವು ಫೇಸ್ಗೆ ಕಂಟಿನ್ಯೂಸ್ ಆಗಿ ಕೊಬ್ಬರಿ ಎಣ್ಣೆನ ಹಚ್ತಾ ಬನ್ನಿ. ನಿಮಗೆ ಯಾವುದೇ ಕಾಸ್ಮೆಟಿಕ್ಸ್ ಅವಶ್ಯಕತೆನೇ ಇರೋದಿಲ್ಲ. ಕೊಬ್ಬರಿ ಎಣ್ಣೆಯಿಂದ ನಮಗೆ ಅಷ್ಟೇ ರಿಸಲ್ಟ್ ಸಿಗುತ್ತೆ ಸ್ಕಿನ್ಗೆ. ನೀಟಾಗಿ ಕೊಬ್ಬರಿ ಎಣ್ಣೆನ ಹಚ್ಬಿಟ್ಟು ಹಾಗೆ ಬಿಟ್ಬಿಡಿ. ಆ ಮಸಾಜ್ ಏನೂ ಅವಶ್ಯಕತೆ ಇಲ್ಲ. ಬೇಕಾದರೆ ನೀವು ಲೈಟ್ ಮಸಾಜ್ ತಗೊತೀವಿ ಅನ್ನೋಂಗಿದ್ರೆ ತಗೋಬೋದು. ನನ್ನ ಪ್ರಕಾರ ಪ್ಯಾಕ್ನ ನಾವು 15 ನಿಮಿಷ ಫೇಸ್ ಮೇಲೆ ಬಿಟ್ಟಿದ್ದೀವಲ್ಲ ಫ್ರೆಂಡ್ಸ್, ಈಗ ಮಸಾಜ್ ಏನೋ ಅವಶ್ಯಕತೆ ಇಲ್ಲ. ಮಸಾಜ್ ಅಷ್ಟೇ ನಮಗೆ ರಿಸಲ್ಟ್ ಸಿಗುತ್ತೆ. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಕೊಕೊನಟ್ ಆಯಿಲ್ನ ಫೇಸ್ನ ಹಾಕಿ ಬಿಟ್ಬಿಡಿ. I hope you all like this video. If you like the video, please like, share and subscribe to the channel. Always keep smiling, stay healthy and stay happy. Thank you for watching and have a great day.